ಏಕನಾಥೇಶ್ವರಿ ಶಿಲಾಶಾಸನಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಕಟ್ಟಡ ತೆರವು ಚಿತ್ರದುರ್ಗ ನಗರದ ನಗರಸಭೆ ವ್ಯಾಪ್ತಿಯ ಚೋಳಗುಡ್ಡ ಸಮೀಪದ ಆಗಸನಕಲ್ಲು ರಸ್ತೆಯ ಪಕ್ಕದಲ್ಲಿರುವ ಶ್ರೀ ಏಕನಾಥೇಶ್ವರಿ ಅಮ್ಮನವರ ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ಶಿಲಾಶಾಸನಕ್ಕೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಕಟ್ಟಡವನ್ನು ನಗರಸಭೆ ಅಧಿಕಾರಿಗಳು ಮಂಗಳವಾರ ಜೆಸಿಬಿ ಬಳಸಿ ತೆರವುಗೊಳಿಸಿದ್ದಾರೆ. ಶಿಲಾಶಾಸನದ ಸಮೀಪ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು, ಇದರಿಂದ ಪುರಾತನ ಸ್ಮಾರಕಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಶ್ರೀ ಏಕನಾಥೇಶ್ವರಿ ಅಮ್ಮನವರ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಈ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಕಟ್ಟಡ ತೆರವುಗೊಳಿಸುವಂತೆ ಆಗ್ರಹಿಸಿದರು. ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಅಡ್ಡಲಾಗಿ ಏಕನಾಥೇಶ್ವರಿ ಶಿಲಾಶಾಸನವನ್ನು ಏಕನಾಥೇಶ್ವರಿ ಅಮ್ಮನವರಿಗೆ 5 ಎಕರೆ ಜಾಗನ ದಾನವಾಗಿ ಕೊಡ್ತಾರೆ. ಅಡ್ಡಲಾಗಿ ಏನ್ ಮಾಡಿದ್ದಾರೆ, ಕೆಲವು ಕಿಡಿಗೇಡಿಗಳು ಕಾಮಗಾರಿಯನ್ನು ಮಾಡಿರ್ತಾರೆ. ಇದಕ್ಕೆ ಕಾಮಗಾರಿಯನ್ನು ಮಾಡ್ತಕ್ಕಂಥ ಸಂದರ್ಭ 3 ವರ್ಷದ ಕೆಳಗಡೆ ಹಿಂದೂ ಸಂಘಟನೆ ಹಾಗೂ ಭಕ್ತಾದಿಗಳಿಂದ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಮನವಿ ಸಹ ಸಲ್ಲಿಸಿರ್ತೀವಿ. ಆ ಸಂದರ್ಭದಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಿರ್ತಾರೆ, ಆದರೆ ತೆರವುಗೊಳಿಸೋ ಕಾರ್ಯ ಆಗಿರಲ್ಲ. ನಂತರ ನಿರಂತರ ಹೋರಾಟ ಇರುತ್ತೆ. ಒಂದು 7-8 ಬಾರಿ ಮನವಿ ಕೊಡೋ ಮುಖಾಂತರ ಹಾಗೂ ಈಗ ಇದನ್ನು ತೆಗೆಸಿ ನಮಗೆ ಸೂಕ್ತ ರೀತಿ ರಕ್ಷಣೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಹಾಗೆ ನಗರಸಭೆಗೆ ಮನವಿ ಮಾಡಿರ್ತೇವೆ. ತದನಂತರ ಇದನ್ನು ತೆಗೆಸೋ ಕೆಲಸ ಮೊನ್ನೆ ಒಂದು 2 ದಿನ ಕೆಳಗಡೆ ಆಗಿದೆ.